ನಮಸ್ಕಾರ. ಸಿರಿಧಾನ್ಯಗಳ ಸಂಸ್ಕರಣೆ ಡಾಕ್ಟರ್ ಖಾದರ್ ಅವರು ತೋರಿಸಿರುವ ಬುಚ್ಚಿ ವಿಧಾನದಲ್ಲಿ ಆಧುನಿಕ ಬದಲಾವಣೆ ಹೊಡೆತಕ್ಕೆ ಸಿಕ್ಕಿ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿ, ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿಗಳು ವ್ಯವಸ್ಥಿತವಾಗಿ ನಾಶವಾಗುತ್ತಾ ಬಂದಿವೆ. ಇಂದಿನ ಆಧುನಿಕ ಕೃಷಿಯಲ್ಲಿ ಕೊಳವೆ ಬಾವಿ, ರಸಗೊಬ್ಬರ, ಕೀಟನಾಶಕಗಳು ಅವು ಸಾಲದೆಂಬಂತೆ ಆಧುನಿಕ ಯಂತ್ರಗಳು, ಭಾರೀ ಗಾತ್ರದ ಯಂತ್ರೋಪಕರಣಗಳ ತೀವ್ರವಾದ ಬಳಕೆಯಿಂದಾಗಿ ಸಸ್ಯ ಸಂಪತ್ತು, ಪ್ರಾಣಿ ಪಕ್ಷಿಗಳು, ಪರಿಸರ ಹಾಗೂ ಮಾನವನ ಆರೋಗ್ಯದ ಮೇಲೆಯೂ ಗಾಢವಾದ ಪರಿಣಾಮವನ್ನುಂಟು ಮಾಡಿದೆ. ಹೀಗಾಗಿ ಡಾಕ್ಟರ್ ಖಾದರ್ ಅವರು ಸಾರ್ವಜನಿಕರ ಗಮನವನ್ನು ಸಾಂಪ್ರದಾಯಿಕ ಆಹಾರ ಧಾನ್ಯಗಳ ಕೃಷಿ ಮತ್ತು ಅವುಗಳ ಬಳಕೆಯತ್ತ ಹೊರಳಿಸಿ ಅವುಗಳಿಂದ ನಮ್ಮ ಆರೋಗ್ಯ, ಪರಿಸರ, ಸಸ್ಯ ಸಂಕುಲಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳಿಗಾಗುವ ಒಳಿತನ್ನು ಅರಿವು ಮೂಡಿಸಿದ್ದಾರೆ. ಇವುಗಳ ಜೊತೆಯಲ್ಲಿ ಸಿರಿಧಾನ್ಯಗಳ ಕೃಷಿಯಿಂದ ಬಡ ರೈತರಿಗಾಗುವ ಲಾಭ, ಅವುಗಳ ಅದ್ಭುತ ಇಳುವರಿ, ಕಡಿಮೆ ಖರ್ಚಿನಲ್ಲಿ ಸಿಗುವ ಹೆಚ್ಚಿನ ಆದಾಯವನ್ನು ಮನದಟ್ಟು ಮಾಡಿ ನವಣೆ, ಹಾರಕ, ಸಾಮೆ, ಊದಲು ಮತ್ತು ಕೊರ್ಲೆಯಂಥ ಸಿರಿಧಾನ್ಯಗಳನ್ನು ಬೆಳೆಯುವುದರಿಂದ ರೈತರು ಇಂದು ಕೃಷಿಯಲ್ಲಿ ಅನುಭವಿಸುತ್ತಿರುವ ನಷ್ಟವನ್ನು ಮೀರಲು ಸಹಾಯವಾಗುವ ಮಾರ್ಗವನ್ನು ತೋರಿಸಿದ್ದಾರೆ. ಇವುಗಳನ್ನು ಮಳೆಯಾಧಾರಿತ ಪ್ರದೇಶದಲ್ಲಿ ಹಾಗೂ ಅಲ್ಪ ಮಳೆಯಾಗುವ ಪ್ರದೇಶದಲ್ಲಿಯೂ ಸಹ ಸಮೃದ್ಧವಾಗಿ ಬೆಳೆಯಬಹುದು. ಕೇವಲ 4-5 ಮಳೆಯಾದರೆ ಸಾಕು ಸಿರಿಧಾನ್ಯಗಳನ್ನು ಬೆಳೆಯಲು. ಇಂದು ಪೌಷ್ಟಿಕ ಆಹಾರಕ್ಕೆ ಉಂಟಾಗಿರುವ ಕೊರತೆಯನ್ನು ನೀಗಿಸಲು ಸಿರಿಧಾನ್ಯಗಳು ಸಹಕಾರಿ. ಸಿರಿಧಾನ್ಯಗಳ ಮೂಲಕ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಪೌಷ್ಟಿಕ ಆಹಾರವನ್ನು ಒದಗಿಸಬಹುದು. ಸಿರಿಧಾನ್ಯಗಳ ಕೃಷಿ ಮತ್ತು ಸಂಸ್ಕರಣೆಗಾಗಿ ರೈತರ ತಂತ್ರಜ್ಞಾನ ಮತ್ತು ಬಂಡವಾಳ ಹೂಡಿಕೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸಲು ಬುಚ್ಚಿ ವಿಧಾನ ಬಹು ಸಹಕಾರಿ. ಬುಚ್ಚಿ ವಿಧಾನವು ಸರಳ ಮತ್ತು ಸುಲಭವಾಗಿದೆ. ಮನೆಯಲ್ಲಿ ಲಭ್ಯವಿರುವ ಕೆಲವು ಸಲಕರಣೆಗಳನ್ನು ಉಪಯೋಗಿಸಿ ಬುಚ್ಚಿ ವಿಧಾನದಲ್ಲಿ ಸಂಸ್ಕರಿಸಿ ಡಾಕ್ಟರ್ ಖಾದರ್ ಮತ್ತು ಶ್ರೀ ಬಾಲನ್ ರವರು ಪ್ರಾಯೋಗಿಕ ಯಶ ಕಂಡಿದ್ದಾರೆ. ಮಿಕ್ಸಿ, ರಾಗಿ ಒಕ್ಕಲು ಯಂತ್ರ, ಮೊರ ಇತ್ಯಾದಿ ಗೃಹ ಬಳಕೆಯ ಸಾಮಾನುಗಳಿಂದಲೇ ಸಂಸ್ಕರಣೆ ಮತ್ತು ಶುದ್ಧೀಕರಣೆ ತಂತ್ರಜ್ಞಾನವನ್ನು ರೂಪಿಸಿ ಬುಚ್ಚಿ ವಿಧಾನ ಎಷ್ಟು ಸುಲಭವೆಂಬುದನ್ನು ನಿರೂಪಿಸಿದ್ದಾರೆ. ಬುಚ್ಚಿ ವಿಧಾನದಲ್ಲಿ ಹೆಚ್ಚು ವೆಚ್ಚವಿಲ್ಲದೆಯೇ ಗ್ರಾಮೀಣ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಸಂಸ್ಕರಿಸಬಹುದು. ಉದಾಹರಣೆಗೆ, ಒಬ್ಬ ರೈತ ಮಹಿಳೆಯು ಕೇವಲ 5 ಅಥವಾ 6 ಗಂಟೆಯ ಸಮಯದಲ್ಲಿ 20 kg ಸಿರಿ ಅಕ್ಕಿಯನ್ನು ಸಂಸ್ಕರಿಸಿ ಶುದ್ಧೀಕರಿಸಬಹುದು. ಒಕ್ಕಣೆ ಮಾಡಲು ಮಿಕ್ಸಿ ಜರಡಿಯನ್ನು ಮತ್ತು ಶುಚಿಗೊಳಿಸಲು ಮೊರವನ್ನು ಬಳಕೆ ಮಾಡಬಹುದು. ಮೊದಲ ಹಂತ, ಧಾನ್ಯದಿಂದ ಧೂಳು, ಕಲ್ಲು ಇತ್ಯಾದಿಗಳಿಂದ ಶುಚಿಗೊಳಿಸಿ 5-6 ಗಂಟೆಯ ಕಾಲ ನೀರಿನಲ್ಲಿ ನೆನೆಸಿ ನಂತರ ನೀರಿನಿಂದ ಹೊರತೆಗೆದು ಕಡಪ ಕಲ್ಲಿನ ಮೇಲೆ ಬಿಸಿಲಿನಲ್ಲಿ ಒಣಗಿಸಬೇಕು. ಎರಡನೇ ಹಂತ, ಮಿಕ್ಸಿಯ ಜಾರಿನ 1/3 ಭಾಗದಲ್ಲಿ ಧಾನ್ಯವನ್ನು ಹಾಕಿ ಕೇವಲ 20 ಪಲ್ಸ್ ಮಾಡಬೇಕು. ನಂತರ ಹೊರತೆಗೆದು ಅದನ್ನು ಜರಡಿ ಮಾಡುವ ಮೂಲಕ ನುಚ್ಚು ಮತ್ತು ಸಿರಿ ಅಕ್ಕಿಯನ್ನು ಬೇರ್ಪಡಿಸಬಹುದು. ಮೂರನೇ ಹಂತ, ಇನ್ನೊಂದು ಜರಡಿಯಲ್ಲಿ ಶುದ್ಧೀಕರಿಸುವ ಮೂಲಕ ಅಪಕ್ವ ಧಾನ್ಯಗಳನ್ನು ಮತ್ತು ಸಿರಿ ಅಕ್ಕಿಯನ್ನು ಬೇರ್ಪಡಿಸಬಹುದು. 4ನೇ ಹಂತ, ನಂತರ ಜರಡಿಯಲ್ಲಿ ಉಳಿಕೆಯಾದ ಧಾನ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು. ಕೊನೆಯ ಹಾಗೂ 5ನೇ ಹಂತ, 2, 3 ಮತ್ತು 4ನೇ ಹಂತದಲ್ಲಿ ಸಂಗ್ರಹವಾದ ಸಿರಿ ಅಕ್ಕಿಯನ್ನು ಶುಚಿಗೊಳಿಸುವ ಮೂಲಕ ಸುಮಾರು 20 kgಯಷ್ಟು ಸಿರಿ ಅಕ್ಕಿಯನ್ನು ಸಂಸ್ಕರಿಸಬಹುದು. ಹೀಗೆ ಬುಚ್ಚಿ ಘಟಕದಲ್ಲಿ 10 ರೈತ ಮಹಿಳೆಯರು ಕೇವಲ 7 ಗಂಟೆಯಲ್ಲಿ 250 kgಯಷ್ಟು ಸಿರಿ ಅಕ್ಕಿಯನ್ನು ಸಂಸ್ಕರಿಸಬಹುದು. ನಮಸ್ಕಾರ.